ನಮಸ್ಕಾರ. ಕೆಮಿಸ್ಟ್ರಿ ಮಾಡೆಲ್ ಪೇಪರ್ ಸೊಲ್ಯೂಷನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕ್ವೆಶ್ಚನ್ 31 ಟು ಕ್ವೆಶ್ಚನ್ 40. 31st ಕ್ವೆಶ್ಚನ್ ಏನು? ಮೆನ್ಷನ್ 3 ಯೂಸಸ್ ಆಫ್ ಡೈಹೈಡ್ರೋಜನ್. ಡೈಹೈಡ್ರೋಜನ್ ಇದು 3 ಯೂಸನ್ನು ಹೇಳಿ ಅಂತ ಇದೆ. ಇದು ಸುಮಾರಷ್ಟು ಯೂಸ್ ಇದೆ, ನೋಡೋಣ 3 ಯಾವುದು ಅಂತ. ಸಿಂಥಸಿಸ್ ಆಫ್ ಅಮೋನಿಯಾ. ಅಮೋನಿಯಾ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಆಗುತ್ತೆ. Ammonia itself is used in manufacture of nitric acid, nitrogenous fertilizer. ಫರ್ಟಿಲೈಸರ್ ಮತ್ತು ನೈಟ್ರಿಕ್ ಆ್ಯಸಿಡ್ ಕ್ರಿಯೇಟ್ ಮಾಡೋಕ್ಕೆ ಅಮೋನಿಯಾ ಯೂಸ್ ಆಗುತ್ತೆ. ಅಮೋನಿಯಾ ಕ್ರಿಯೇಟ್ ಮಾಡೋಕ್ಕೆ ಡೈಹೈಡ್ರೋಜನ್ ಬೇಕು. ಎರಡನೇದು, ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಬಲ್ಕ್ ಆರ್ಗ್ಯಾನಿಕ್ ಕೆಮಿಕಲ್ಸ್, ಪರ್ಟಿಕ್ಯುಲರ್ಲಿ ಮೆಥನಾಲ್. ಮೆಥನಾಲನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಮೂರನೇದು, ಯೂಸ್ಡ್ ಫಾರ್ ಪ್ರಿಪರೇಷನ್ ಆಫ್ ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಕ್ಲೋರೈಡ್ ಅಂದರೆ HCl, ಎ ಹೈಲಿ ಯೂಸ್ಫುಲ್ ಕೆಮಿಕಲ್. ಹೈಡ್ರೋಜನ್ ಕ್ಲೋರೈಡನ್ನು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಈ 3 ಯೂಸ್ ಇದೆ. ಅಮೋನಿಯಾ ಪ್ರಿಪೇರ್ ಮಾಡೋಕ್ಕೆ, ಮೆಥನಾಲ್ ಪ್ರಿಪೇರ್ ಮಾಡೋಕ್ಕೆ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. 32ನೇ ಕ್ವೆಶ್ಚನ್ನು, ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಿಪೇರ್ಡ್ ಕಮರ್ಷಿಯಲಿ. ಹೌ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಿಪೇರ್ಡ್ ಕಮರ್ಷಿಯಲಿ? ಬೈ ಕ್ಯಾಸ್ನರ್-ಕೆಲ್ನರ್ ಸೆಲ್. ನೋಡೋಣ ಹೇಗೆ ಅಂತ. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಪ್ರಿಪೇರ್ಡ್ ಕಮರ್ಷಿಯಲಿ ಬೈ ಎಲೆಕ್ಟ್ರೋಲಿಸಿಸ್. ಎಲೆಕ್ಟ್ರೋಲಿಸಿಸ್ ಅಂದರೆ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡೋದು ಸೋಡಿಯಂ ಕ್ಲೋರೈಡ್ ಲಿಕ್ವಿಡ್ ಸೊಲ್ಯೂಷನಲ್ಲಿ ಇನ್ ಕ್ಯಾಸ್ನರ್-ಕೆಲ್ನರ್ ಸೆಲ್. ಇದರ ಅರ್ಥ ಏನು? ಈ ಈಕ್ವೇಷನ್ಗಳು ಯೂಸ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಅದು ಹೇಗೆ, ಏನು ಅಂತ ಡೀಟೇಲಾಗಿ ನೋಡೋಣ. ಮೊದಲನೇದು, ಬ್ರೈನ್ ಸೊಲ್ಯೂಷನ್. ಬ್ರೈನ್ ಸೊಲ್ಯೂಷನ್ ಅಂದರೆ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಈಸ್ ಎಲೆಕ್ಟ್ರೋಲೈಸ್ಡ್ ಯೂಸಿಂಗ್ ಎ ಮರ್ಕ್ಯುರಿ ಕ್ಯಾಥೋಡ್ ಆ್ಯಂಡ್ ಅ ಕಾರ್ಬನ್ ಆ್ಯನೋಡ್. ಎಲೆಕ್ಟ್ರೋಲಿಸಿಸ್ಗೆ ನಾವು ಮರ್ಕ್ಯುರಿ ಕ್ಯಾಥೋಡ್ ಮತ್ತು ಕಾರ್ಬನ್ ಆ್ಯನೋಡನ್ನು ಯೂಸ್ ಮಾಡ್ತೀವಿ. ಕ್ಯಾಥೋಡಲ್ಲಿ ಏನಾಗುತ್ತೆ, ಆ್ಯನೋಡಲ್ಲಿ ಏನಾಗುತ್ತೆ, ಆ ಈಕ್ವೇಷನ್ಗಳು ಹೇಳ್ತಾ ಇದೆ, ಅದನ್ನು ನೋಡೋಣ. ಸೋಡಿಯಂ ಮೆಟಲ್ ಡಿಸ್ಚಾರ್ಜ್ ಅಟ್ ದಿ ಕ್ಯಾಥೋಡ್ ಕಂಬೈನ್ಸ್ ವಿತ್ ಮರ್ಕ್ಯುರಿ ಟು ಫಾರ್ಮ್ ಸೋಡಿಯಂ ಅಮಾಲ್ಗಮ್. ಕ್ಲೋರಿನ್ ಗ್ಯಾಸ್ ಈಸ್ ಎವಾಲ್ವ್ಡ್ ಅಟ್ ದಿ ಆ್ಯನೋಡ್. ಸೊ ಸೋಡಿಯಂ ಡಿಸ್ಚಾರ್ಜ್ ಆಗುತ್ತೆ ಕ್ಯಾಥೋಡಲ್ಲಿ, ಅದು ಮರ್ಕ್ಯುರಿ ಕ್ಯಾಥೋಡ್ ಆದ್ದರಿಂದ ಮರ್ಕ್ಯುರಿ ಜೊತೆ ಸೇರಿಕೊಂಡು ಮರ್ಕ್ಯುರಿ ಅಮಾಲ್ಗಮ್ ಆಗುತ್ತೆ. ಕ್ಲೋರಿನ್ ಗ್ಯಾಸ್ ಏನಾಗುತ್ತೆ, ಆ್ಯನೋಡಲ್ಲಿ ರಿಲೀಸ್ ಆಗುತ್ತೆ. ಸೊ ಅದು ಈಕ್ವೇಷನ್ಗಳಿದೆ ನೋಡಿ. ಸೋಡಿಯಂ ಪ್ಲಸ್ ಎಲೆಕ್ಟ್ರಾನ್ ಇನ್ ಪ್ರೆಸೆನ್ಸ್ ಆಫ್ HG ಅಂದರೆ ಮರ್ಕ್ಯುರಿ ಬಿಕಮ್ ಸೋಡಿಯಂ ಅಮಾಲ್ಗಮ್. ಆ್ಯನೋಡಲ್ಲಿ ಕ್ಲೋರಿನ್ ಮೈನಸ್ ಅಯಾನ್, ಇಟ್ ಬಿಕಮ್ಸ್ ಕ್ಲೋರಿನ್ ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಾನ್ ಇಸ್ ರಿಲೀಸ್ಡ್ ವಿಚ್ ಇಸ್ ಟೇಕನ್ ಬೈ ಸೋಡಿಯಂ. ಸೊ ಸೋಡಿಯಂ ಅಮಾಲ್ಗಮ್ ಮತ್ತು ನೀರು ಅದನ್ನು ಯೂಸ್ ಮಾಡಿಕೊಂಡು ಸೋಡಿಯಂ ಹೈಡ್ರಾಕ್ಸೈಡ್ ಮುಂದೆ ಪ್ರೊಡ್ಯೂಸ್ ಆಗುತ್ತೆ. ಹೇಗೆ? ದಿ ಅಮಾಲ್ಗಮ್ ಈಸ್ ಟ್ರೀಟೆಡ್ ವಿತ್ ವಾಟರ್ ಟು ಗಿವ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ದಿಸ್ ಇಸ್ ದಿ ಮೆಥಡ್ ಇನ್ ವಿಚ್ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಪ್ರಿಪೇರ್ಡ್ ಕಮರ್ಷಿಯಲಿ. ಇದು 32ನೇ ಕ್ವೆಶ್ಚನ್. 33rd ಕ್ವೆಶ್ಚನ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಲೈಮ್ಸ್ಟೋನ್ ಕೆಮಿಕಲ್ ಫಾರ್ಮುಲಾ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಕ್ಯಾಲ್ಶಿಯಂ ಸಲ್ಫೇಟ್ ಕ್ರಿಸ್ಟಲೈನ್, ಅದರಲ್ಲಿ ಹೈಡ್ರೋಜನ್ ವಾಟರ್ ಇರುತ್ತೆ. ಲೈಮ್ಸ್ಟೋನ್ ಇಸ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ವಿಚ್ ಇಸ್ CaCO3. The plaster of Paris is CaSO4 dot half H2O. half H2O ಅಂದರೆ 2 ಕ್ಯಾಲ್ಶಿಯಂ ಸಲ್ಫೇಟ್ ಮಾಲಿಕ್ಯೂಲ್ಗೆ 1 ವಾಟರ್ ಮಾಲಿಕ್ಯೂಲ್ ಇರುತ್ತೆ. ದಟ್ಸ್ ವಾಟ್ ಇಟ್ ಮೀನ್ಸ್. ಕ್ಯಾಲ್ಶಿಯಂ ಕಾರ್ಬೊನೇಟ್ CaCO3, ಅದು ಲೈಮ್ಸ್ಟೋನ್. ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಬೋರಾನ್. ಯೂಶಲಿ ಏನು, ನಾವು ಪೀರಿಯಾಡಿಕ್ ಟೇಬಲಲ್ಲಿ ನೋಡಿದಾಗ ಫಸ್ಟ್ ಎಲಿಮೆಂಟು ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಹೇವ್ ಆಗುತ್ತೆ ಯಾವುದೇ ಗ್ರೂಪಲ್ಲಿ. ಬೋರಾನ್ ಗ್ರೂಪಲ್ಲಿ ಬೋರಾನು ಹಾಗೆ. ನೋಡೋಣ.
ಸೊ ಬೋರಾನ್ ಗ್ರೂಪಲ್ಲಿ ಬೋರಾನ್ ಡಿಫರ್ಸ್ ಫ್ರಮ್ ರೆಸ್ಟ್ ಆಫ್ ದ ಫ್ಯಾಮಿಲಿ, rest of the members of its group. It is due to its small size and unavailability of d orbitals. So ಇದು ಯೂಶಲಿ ಫಸ್ಟ್ ಎಲಿಮೆಂಟ್ ಅದು ಇನ್ ಎನಿ ಗ್ರೂಪ್ ಇದೆ ಕೇಸ್, ಸ್ಮಾಲ್ ಸೈಜ್ ಆ್ಯಂಡ್ ಯೂಶಲಿ ದೇ ಡೋಂಟ್ ಹ್ಯಾವ್ ಡಿ ಆರ್ಬಿಟಲ್ಸ್. ಸೊ ಏನು ಡಿಫರೆನ್ಸು? ಬೋರಾನ್ಸ್ ಮ್ಯಾಕ್ಸಿಮಮ್ ಕೋವೇಲೆನ್ಸಿ is 4, while other elements in group 13 like aluminium can have maximum covalency of more than 4. ಬೋರಾನ್ ಜೊತೆ ಬಾಂಡ್ ಆದರೆ 4 ಬಾಂಡ್ ಮ್ಯಾಕ್ಸಿಮಮ್ ಆಗ್ಬೋದು. ಅದೇ ಕೆಲವು ಜಾಸ್ತಿ ಆಗುತ್ತೆ, ಲೈಕ್ ಅಲ್ಯೂಮಿನಿಯಂ ಎಲ್ಲ 6 ತನಕ ಆಗ್ಬೋದು. ಸೆಕೆಂಡ್, ಬೋರಾನ್ ಇಸ್ ಎ ಮೆಟಲಾಯ್ಡ್. ಮೆಟಲಾಯ್ಡ್ ಅಂದರೆ ಸೆಮಿ ಕಂಡಕ್ಟರ್ ಥರ. ಇಟ್ ಈಸ್ ನೈದರ್ ಎ ಮೆಟಲ್ ನಾರ್ ಎ ನಾನ್ ಮೆಟಲ್, ಮಧ್ಯ. ವೈಲ್ ಅದರ್ ಎಲಿಮೆಂಟ್ಸ್ ಆಫ್ ಗ್ರೂಪ್ 13 ಆರ್ ಮೆಟಲ್ಸ್. ಸೊ ಅಲ್ಯೂಮಿನಿಯಂ ಎಲ್ಲ ಮೆಟಲ್, ನೀವು ನೋಡ್ಬೋದು ಇಲ್ಲಿ. ಸೊ ಬೋರಾನು ಸಿಲಿಕನ್, ಜರ್ಮೇನಿಯಂ, ಆರ್ಸೆನಿಕ್ ಈ ಫ್ಯಾಮಿಲಿ ಥರ ಬಿಹೇವ್ ಆಗುತ್ತೆ. ಅದೇ ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಥಾಲಿಯಂ ಇವೆಲ್ಲ ಮೆಟಲ್ಗಳು. ಮೂರನೇದು, ಎಕ್ಸೆಪ್ಟ್ ಇನ್ ಬೋರಾನ್, ಬೋರಾನ್ ಬಿಟ್ಟರೆ ಫಾರ್ ಅದರ್ ಗ್ರೂಪ್ 13 ಮೆಟಲ್ಸ್ ಆರ್ ಎಲಿಮೆಂಟ್ಸ್, ಸ್ಪೀಶೀಸ್ ಲೈಕ್ ಟೆಟ್ರಾಹೆಡ್ರಲ್ MOH4- and octahedral MH2O6 3+ exist in aqueous medium. ಸೊ ಇಲ್ಲಿ ಎಮ್ ಬದಲು ನೀವು ಒಂದು ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಥಾಲಿಯಂ ಹಾಕ್ಬೋದು. ಈ ಥರ ಟೆಟ್ರಾಹೆಡ್ರಲ್ ಅಂದರೆ ಆ ಶೇಪ್ ಇರುತ್ತೆ, ಟೆಟ್ರಾಹೆಡ್ರಲ್ ಶೇಪ್. ಆಕ್ಟಾಹೆಡ್ರಲ್ ಅಂದರೆ ಆಕ್ಟಾಹೆಡ್ರಲ್ ಶೇಪ್ ಇರುತ್ತೆ. ಇದು ಬೋರಾನಿಗೆ ಮಾತ್ರ ಸಾಧ್ಯ ಇಲ್ಲ, ಪಾರ್ಟ್ಲಿ ರಿಲೇಟೆಡ್ ಟು ದ ಕೋವೆಲೆನ್ಸಿ ಕಾನ್ಸೆಪ್ಟ್. ಉಳಿದಿದ್ದಕ್ಕೆ ಸಾಧ್ಯ ಇದೆ. ಸೊ ಈ ಮೂರು ಅನಾಮಲಸ್ ಪ್ರಾಪರ್ಟಿ. ನೀವೇನು ಪೀರಿಯಾಡಿಕ್ ಟೇಬಲ್ ಬರೀಬೇಕು ಅಂತಿಲ್ಲ ಇದಕ್ಕೆ ಆನ್ಸರ್ಗೆ, ಬರೀ 3 ಪಾಯಿಂಟನ್ನು ಬರೆದ್ರೆ ಸಾಕು. ಗ್ರಾಫೈಟ್ ಮತ್ತು ಡೈಮಂಡ್ ಡಿಫರೆನ್ಸಸ್ಸನ್ನು ಹೇಳಿ ಅಂತ ನೆಕ್ಸ್ಟ್ ಕ್ವೆಶ್ಚನ್. ಸೊ ಗ್ರಾಫೈಟ್ ಅಂದರೆ ಇಟ್ ಈಸ್ ಸಾಫ್ಟ್ ಆ್ಯಂಡ್ ಸ್ಲಿಪರಿ. ಡೈಮಂಡ್ ಏನು? ಈಸ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ದಿ ಅರ್ತ್. ಸೊ ಗ್ರಾಫೈಟ್ ಅಂದರೆ ಸಾಫ್ಟ್ ಆ್ಯಂಡ್ ಸ್ಲಿಪರಿ, ಅದಕ್ಕೆ ಅದನ್ನು ಲುಬ್ರಿಕೆಂಟ್ ಥರ ಯೂಸ್ ಮಾಡ್ತಾರೆ, ಪೆನ್ಸಿಲಲ್ಲೂ ಯೂಸ್ ಮಾಡ್ತಾರೆ. ಡೈಮಂಡ್ ಈಸ್ ಎ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅನ್ ಅರ್ತ್, ಅದಕ್ಕೆ ಅದನ್ನು ಕಟ್ ಮಾಡೋಕ್ಕೆ, ಹಾರ್ಡೆಸ್ಟ್ ಸಬ್ಸ್ಟೆನ್ಸನ್ನೆಲ್ಲ ಕಟ್ ಮಾಡೋಕ್ಕೆ ಡೈಮಂಡನ್ನು ಯೂಸ್ ಮಾಡ್ತಾರೆ. ಸೆಕೆಂಡ್ ಪಾರ್ಟ್, graphite is a good conductor. Graphite is the only carbon actually which conducts electricity. Diamond is a bad conductor. So ಉಳಿದಿದ್ದ ಕಾರ್ಬನ್ ಕಾಂಪೌಂಡ್ ಥರ ಡೈಮಂಡ್ ಈಸ್ ಆಲ್ಸೋ ಕಾರ್ಬನ್ allotrope ಥರ ಡೈಮಂಡ್ ಈಸ್ ಆಲ್ಸೋ ಬ್ಯಾಡ್ ಕಂಡಕ್ಟರ್. ಮೂರನೇದು, ಇಟ್ ಈಸ್ ರಿಲೇಟೆಡ್ ಟು ಸ್ಟ್ರಕ್ಚರ್. ಸೊ ಡೈಮಂಡ್ ಸ್ಟ್ರಕ್ಚರ್ ಆ ಥರ 3D ಇರುತ್ತೆ, ಎಲ್ಲ ಕನೆಕ್ಟ್ ಆಗಿರುತ್ತೆ. ಗ್ರಾಫೈಟು ಲೇಯರ್ ಇರುತ್ತೆ. So diamond has a rigid 3-dimensional structure, basically network of carbon atoms, while graphite has a layered structure. So layer ಇರುತ್ತೆ. ಅದೇ ಡೈಮಂಡ್ ರಿಜಿಡ್ 3-dimensional ಸ್ಟ್ರಕ್ಚರ್. ಅದು ರಿಜಿಡ್ 3-dimensional ಸ್ಟ್ರಕ್ಚರ್ ಇರೋದಕ್ಕೆ ಅದು ಅಷ್ಟು ಸ್ಟ್ರಾಂಗ್ ಆಗಿರೋದು. ಇದು ಗ್ರಾಫೈಟ್ ಆ್ಯಂಡ್ ಡೈಮಂಡ್ ಎರಡು ಕಾರ್ಬನ್ ಅಲಟ್ರೋಪು, ಅವುಗಳ ಡಿಫ್ರೆನ್ಸ್. ಸೊ ಲೆಟ್ಸ್ ಗೋ ಫಾರ್ವರ್ಡ್. 36 ಹ್ಯಾಸ್ ಎ ಆ್ಯಂಡ್ ಬಿ ಪಾರ್ಟ್. ಸೊ ಎ ಪಾರ್ಟಲ್ಲಿ ರೈಟ್ 3 ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಥಿಯರಿ. ಸೊ ಡಾಲ್ಟನ್ಸ್ ಅಟಾಮಿಕ್ ಥಿಯರಿದು ಎನಿ 3 ಪಾಸ್ಟುಲೇಟ್ಸ್ ಬರೀರಿ ಅಂತ. ದ ಫಸ್ಟ್ ಪಾಸ್ಟುಲೇಟ್ ಹಿ ಮೇಡ್, ಪಾಸ್ಟುಲೇಟ್ ಅಂದರೆ ಅಸಂಪ್ಷನ್ಸ್ ಆರ್ ರೂಲ್ಸ್ ಅಂತ. ಸೊ ಹಿ ಸೆಡ್ ಮ್ಯಾಟರ್ ಕನ್ಸಿಸ್ಟ್ ಆಫ್ ಇಂಡಿವಿಸಿಬಲ್ ಆಟಮ್ಸ್. ಸೊ ಎಲ್ಲ ಮ್ಯಾಟ್ರು ಆಟಮ್ಸ್ ಇರುತ್ತೆ, ಅದರಲ್ಲಿ ಆ ಆಟಮನ್ನು ಮುಂದೆ ಡಿವೈಡ್ ಮಾಡೋಕ್ಕಾಗಲ್ಲ. ಇದು ಆಮೇಲೆ ಗೊತ್ತಾಯಿತು, ಇಲ್ಲ ಅದರಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇರುತ್ತೆ ಅಂತ. ಬಟ್ ಡಾಲ್ಟನ್ ಥಿಯರಿ ಮಾಡುವಾಗ ವಾಟ್ ಈ ಸೆಡ್ ಮ್ಯಾಟರ್ಸ್ ಕನ್ಸಿಸ್ಟ್ ಆಫ್ ಆಟಮ್ಸ್ ಆ್ಯಂಡ್ ದೇ ಆರ್ ನಾಟ್ ಡಿವಿಸಿಬಲ್. Second postulate he said is all atoms of a given element have identical properties. So ಒಂದು ಆಟಮ್ ಇನ್ನೊಂದು ಆಟಮ್ಗೆ ಡಿಫ್ರೆನ್ಸ್ ಇಲ್ಲ, ಇನ್ಕ್ಲೂಡಿಂಗ್ ಐಡೆಂಟಿಕಲ್ ಮಾಸ್, ವೆಯ್ಟ್ ಅಷ್ಟೇ ಇರುತ್ತೆ.
ಮತ್ತು ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಡಿಫರ್ ಇನ್ ದೇರ್ ಮಾಸ್. ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟಿಗೆ ಹೋದರೆ ಮಾಸ್ ಡಿಫರ್ ಆಗುತ್ತೆ. ಇದು ಗೊತ್ತು. ದಿಸ್ ಇಸ್ ಕರೆಕ್ಟ್. But one thing we found out is all atoms of a given element have identical properties, including identical mass. This is no longer true. You think of isotopes, they are not true. So this may be same element like carbon 12, carbon 14, they have different mass. So idu kuda partly true, but they have identical properties. ಮೂರನೇದು, compounds are formed when atoms of different elements combine in a fixed ratio. ಕಾಂಪೌಂಡ್ ಯಾವಾಗ ಫಾರ್ಮ್ ಆಗುತ್ತೆ? ಬೇರೆ ಬೇರೆ ಎಲಿಮೆಂಟ್ ಆಟಮ್ ಫಿಕ್ಸ್ಡ್ ರೇಷಿಯೋಲಿ ಕಂಬೈನ್ ಆದರೆ, ಅಂದರೆ H2O ಇದ್ದರೆ ಫಾರ್ ಎಕ್ಸಾಂಪಲ್ 2 ಹೈಡ್ರೋಜನ್ 1 ಆಕ್ಸಿಜನ್ ಕಂಬೈನ್ ಆದರೆ ವಾಟರ್ ಆಗುತ್ತೆ. ಸೊ ದಟ್ಸ್ ವಾಟ್ ಇಟ್ ಮೀನ್ಸ್. ಈ 3 ಪಾಸ್ಟುಲೇಟ್. ಸೊ 4ನೇ ಪಾಸ್ಟುಲೇಟನ್ನು ಹಾಕ್ತೀನಿ. ಇದು ಯಾವುದಾದ್ರೂ 3 ಬರೀರಿ. Chemical reactions involve reorganization of atoms. Chemical reaction ಅಂದರೆ ಆಟಮ್ಸ್ ರಿಆರ್ಗನೈಸ್ ಆಗುತ್ತೆ, ಅಂದರೆ ಅದರದ್ದು ಹಿಂಗೆ ಆರ್ಗನೈಸ್ ಆಗಿದೆ ಚೇಂಜ್ ಆಗುತ್ತೆ. ಬಟ್ ಆಟಮ್ಸ್ ಆರ್ ನೀದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಸೊ ಆಟಮ್ಸು ಒಂದು ಕ್ರಿಯೇಟಿವ್ ಆಗಲ್ಲ, ಡೆಸ್ಟ್ರಾಯ್ ಆಗಲ್ಲ ಕೆಮಿಕಲ್ ರಿಯಾಕ್ಷನಲ್ಲಿ. ದಿಸ್ ಈಸ್ ಮೋಸ್ಟ್ಲಿ ಟ್ರೂ. ಕೆಮಿಕಲ್ ರಿಯಾಕ್ಷನಲ್ಲಿ ಆಗಲ್ಲ. ರೇಡಿಯೋ ಆ್ಯಕ್ಟಿವಿಟಿ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ನಾರ್ಮಲ್ ಕೆಮಿಕಲ್ ರಿಯಾಕ್ಷನಲ್ಲಿ ಇದು ಆಗಲ್ಲ. This is Dalton's atomic theory. Next, molecular mass of carbon dioxide. Molecular mass ಕಂಡುಹಿಡಿಯೋದು ಹೇಗೆ? Molecular mass ಅಂದರೆ ಇಂಡಿವಿಜುವಲ್ ಆಟಮ್ ಮಾಸನ್ನು ಆ್ಯಡ್ ಮಾಡಬೇಕು, ಮತ್ತು ಒಂದಕ್ಕಿಂತ ಜಾಸ್ತಿ ಆಟಮ್ ಇದ್ದರೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 1 ಕಾರ್ಬನ್ ಇದೆ, 2 ಆಕ್ಸಿಜನ್ ಇದೆ. So we have to add molecular mass of carbon once, and we have to add molecular mass of oxygen twice. So ಅದಕ್ಕೆ 2 times ಮಾಡ್ತಾ ಇದ್ದೀವಿ molecular mass of oxygen. Now what is molecular mass of carbon? It is 12. What is molecular mass of oxygen? It is 16. So ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ? 12 plus 2 times 16 ಸಿಗುತ್ತೆ. ಸೊ ಇದನ್ನು ಎವ್ಯಾಲ್ಯೂಯೇಟ್ ಮಾಡಿದ್ರೆ 44 ಸಿಗುತ್ತೆ. ಸೊ ದಟ್ ಈಸ್ ದಿ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ದ ಮಾಸ್ ಆಫ್ 1 mole ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ 44 grams. 1 ಮೋಲಲ್ಲಿ ಅವಗ್ಯಾಡ್ರೋ ನಂಬರಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ, ಅದರ ವೆಯ್ಟು 44 grams. 37A. ಇಲ್ಲಿ percentage composition of an organic compound ಕೊಟ್ಟಿದ್ದಾರೆ. So the percentage composition of an organic compound contains 26.66% carbon, 2.22% hydrogen, and rest is oxygen. So ಈ ಕಾಂಪೌಂಡಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಸೊ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಇಫ್ ದ ಮಾಲಿಕ್ಯುಲರ್ ಮಾಸ್ ಇಸ್ 90 grams per mole, ಮಾಲಿಕ್ಯುಲರ್ ಮಾಸು ಕೊಟ್ಟಿದ್ದಾರೆ 90 grams ಅಂತ. We have to determine the molecular formula. ಇದರ ಫಾರ್ಮುಲಾ ಕಂಡುಹಿಡಿಯಿರಿ. This is the question. Atomic mass ಕೊಟ್ಟಿದ್ದಾರೆ. Carbon is 12, hydrogen is 1, and oxygen is 16. So, given the percentage composition, given the molecular mass, we need to find formula. ಇದಕ್ಕೆ ನಾವು ಒಂದು ಟೇಬಲ್ ಹಾಕೋಣ. ಫಸ್ಟ್ ಟೇಬಲಲ್ಲಿ ಏನಿದೆ? ಯಾವ ಎಲಿಮೆಂಟನ್ನು ಫಸ್ಟ್ ಬರ್ಕೊಂಡಿದ್ದೀವಿ? ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಆಮೇಲೆ ಪರ್ಸೆಂಟೇಜ್ ಮಾಸನ್ನು ಬರ್ಕೊಂಡಿದ್ದೀವಿ 26%, 2.22%, ಉಳಿದಿದ್ದ ಪರ್ಸೆಂಟ್ 100 ಮೈನಸ್ ಇವೆರಡನ್ನು ಆ್ಯಡ್ ಮಾಡಿದ್ರೆ ಯು ಗೆಟ್ ದ್ಯಾಟ್. ನೆಕ್ಸ್ಟ್ ಸ್ಟೆಪ್ ಏನು? ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ ಮಾಸ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ಗ್ರಾಮ್ಸ್. ಅದಕ್ಕೇನು ಮಾಡಬೇಕು? ಮೋಲಾರ್ ಮಾಸ್ ಆಫ್ ಮಾಲಿಕ್ಯೂಲ್ ತೊಗೊಂಡು ಅದು ಪರ್ಸೆಂಟೇಜ್ ಮಲ್ಟಿಪ್ಲೈ ಮಾಡಬೇಕು. ಸೊ 1 mole ಆಫ್ ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್ ಕನ್ಸಿಸ್ಟ್ ಆಫ್ 26.66% ಮಲ್ಟಿಪ್ಲೈಡ್ ಬೈ 90 grams. ಅದನ್ನು ಮಾಡಿದ್ರೆ 24 grams ಸಿಗುತ್ತೆ. ಸೊ ಮೋಲಾರ್ ಮಾಸನ್ನು ಪರ್ಸೆಂಟೇಜ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ
ಎಷ್ಟು ಕಾರ್ಬನ್ ಇದೆ ವೆಯ್ಟು ಅಂತ ಗೊತ್ತಾಯ್ತು. ಸೊ 24 ಗ್ರಾಮ್ಸ್ ಇದೆ. ಸೊ ಅದೇ ಥರ ಹೈಡ್ರೋಜನ್ ಮಾಡಿದ್ರೆ 2 ಗ್ರಾಮ್ಸ್ ಇದೆ ಅಂತ ಗೊತ್ತಾಯ್ತು. ಆಕ್ಸಿಜನ್ ಹೆಂಗೆ ಕಂಡುಹಿಡಿತೀರಾ? ಟೋಟಲ್ 90 ಗ್ರಾಮ್ಸ್ ಅಂತ ಗೊತ್ತು ಪರ್ ಮೋಲ್. ಕಾರ್ಬನ್ ಗೊತ್ತು, ಹೈಡ್ರೋಜನ್ ಗೊತ್ತು, ಉಳಿದಿದ್ದೆಷ್ಟು? 64 grams. Okay. So now we know 1 mole of this molecule contains 24 gram carbon, 2 gram hydrogen, 64 gram oxygen. So ಇದು first step. So next ಏನು ಮಾಡಬೇಕು? We have to convert this into moles. ಗ್ರಾಮಿಂದ ಮೋಲ್ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ? ಅಟಾಮಿಕ್ ಮಾಸಿಂದ ಡಿವೈಡ್ ಮಾಡ್ತೀವಿ. ಸೊ ಕಾರ್ಬನ್ ಅಟಾಮಿಕ್ ಮಾಸ್ 12. ಸೊ ಅದನ್ನು ಡಿವೈಡ್ ಮಾಡಿದ್ರೆ ನಿಮಗೆ 2 moles ಅಂತ ಸಿಗುತ್ತೆ. ಹೈಡ್ರೋಜನ್ದು 2 moles ಸಿಗುತ್ತೆ. ಆಕ್ಸಿಜನ್ 16, 4 moles ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತಹ ಅಟಾಮಿಕ್ ಮಾಸನ್ನು ನಾವು ಯೂಸ್ ಮಾಡಿದ್ದೀವಿ ಅಷ್ಟೇ. ಎಷ್ಟು ಗ್ರಾಮ್ ಇದೆ ಅದರಿಂದ ಅಟಾಮಿಕ್ ಮಾಸ್ ಡಿವೈಡ್ ಮಾಡಿದ್ರೆ ಮೋಲ್ ಸಿಕ್ತು. ಒಂದ್ಸಲಿ ಮೋಲ್ ಸಿಕ್ಕ ಮೇಲೆ ನಾವು ಏನು ಮಾಡ್ತೀವಿ? ಈ 3 ನಂಬರಲ್ಲಿ ಲೀಸ್ಟ್ ಯಾವುದು ಅಂತ ನೋಡ್ತೀವಿ. ಸೊ ಲೀಸ್ಟ್ ಯಾವುದು ಇಲ್ಲಿ? 2 ಇಂದ ಎಲ್ಲ ಡಿವೈಡ್ ಮಾಡಿ ಎಂಪೆರಿಕಲ್ ಫಾರ್ಮುಲಾ ಅಂತ ಒಂದು ಕಂಡುಹಿಡಿತೀವಿ. ಸೊ ಸಿನ್ಸ್ 2 ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ, 2 ಇಲ್ಲಿ ಎಲ್ಲದಕ್ಕಿಂತ ಕಮ್ಮಿ ಆದ್ದರಿಂದ ಡಿವಿಷನ್ ಬೈ 8, 2 ಇಂದ ಡಿವೈಡ್ ಮಾಡಿದ್ರೆ ಇಟ್ ಗಿವ್ಸ್ ಎ ರೇಷಿಯೋ ಆಫ್ 1:2, 1:1:2 ಅಲ್ವಾ? 2/2 1, 2/2 1, 4/2 2. ಸೊ CHO ರೇಷಿಯೋ 1:1:2. ಸೊ ಇದಕ್ಕೇನು ಹೇಳ್ತೀವಿ ನಾವು? ಇದನ್ನು ಎಂಪೆರಿಕಲ್ ಫಾರ್ಮುಲಾ ಅಂತ ಹೇಳ್ಬೋದು. ಏನು? CHO 2. ಎಂಪೆರಿಕಲ್ ಫಾರ್ಮುಲಾ ಅಂದರೆ ಆ ರೇಷಿಯೋ ಎಷ್ಟಿದೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಟಮ್ ರೇಷಿಯೋ. ಬಟ್ ನಮಗೆ ಎಂಪಿರಿಕಲ್ ಫಾರ್ಮುಲಾ ಬೇಕಿಲ್ಲ, ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಬೇಕು. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಹೇಗೆ ತೆಗೆಯೋದು? ಫಸ್ಟು ಎಂಪಿರಿಕಲ್ ಫಾರ್ಮುಲಾ ಅದು ಮಾಸ್ ಕಂಡುಹಿಡಿಬೇಕು. ಸೊ ಏನು ಮಾಡಬೇಕು? ಇಂಡಿವಿಜುವಲ್ ಮಾಸ್ ಗೊತ್ತು, ಕಾರ್ಬನ್ದು ಗೊತ್ತು, ಹೈಡ್ರೋಜನ್ದು ಗೊತ್ತು, ಆಕ್ಸಿಜನ್ ಗೊತ್ತು. ಅವುಗಳನ್ನು ಎಷ್ಟು ಆಟಮ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ಥರ 45 ಗ್ರಾಮ್ ಅಂತ ಸಿಗುತ್ತೆ. ಸೊ ಇದು ಸ್ಟೆಪ್. ನೆಕ್ಸ್ಟ್ ಏನು ಮಾಡಬೇಕು? ಸೊ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪೆರಿಕಲ್ ಫಾರ್ಮುಲಾ ಮಾಸ್ ಕಂಡುಹಿಡಬೇಕು. ಬಿಕಾಸ್ ಇದೇ ನಮಗೆ ರೇಷಿಯೋ ಏನು ಅಂತ ಗೊತ್ತಾಗುತ್ತೆ. ಯಾವ ರೇಷಿಯೋ? ಎಂಪೆರಿಕಲ್ ಫಾರ್ಮುಲಾಲಿ ಏನು ನಂಬರ್ ಇದೆಯೋ, ಮಾಲಿಕ್ಯುಲರ್ ಫಾರ್ಮುಲಾಲಿ ಏನು ನಂಬರ್ ಇದೆಯೋ ಆ ರೇಷಿಯೋ. ಸೊ ಇಲ್ಲಿ 90 ಡಿವೈಡೆಡ್ ಬೈ 45 ಅಂತ ಮಾಡಿದ್ದೀವಿ. ಯಾಕೆ? ಎಂಪೆರಿಕಲ್ ಫಾರ್ಮುಲಾ 45 ಅಂತ ಗೊತ್ತು, ಮೋಲಾರ್ ಮಾಸ್ 90 ಅಂತ ಗೊತ್ತು. ಸೊ ಎರಡನ್ನು ಡಿವೈಡ್ ಮಾಡಿದ್ರೆ ಈ ಥರ 2 ಸಿಗುತ್ತೆ. ಸೊ 2 ಹಿಡ್ಕೊಂಡು ಏನು ಮಾಡಬೇಕು? ಪ್ರತಿ ಎಲಿಮೆಂಟ್ ಇದೆಯಲ್ಲ, ಇಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಇವುಗಳೆಲ್ಲದನ್ನು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದರ ಅರ್ಥ ಮಾಲಿಕ್ಯುಲರ್ ಫಾರ್ಮುಲಾ is C2H2O4. ಇದು ಮಾಲಿಕ್ಯುಲರ್ ಫಾರ್ಮುಲಾ. ಓಕೆ, ಸೊ ದಿಸ್ ಈಸ್ 37A. 37B is Avogadro law ಅನ್ನು ಹೇಳಿ, ಮತ್ತು ವಾಟ್ ಈಸ್ ದ ವ್ಯಾಲ್ಯೂ ಆಫ್ Avogadro's ನಂಬರ್. ಸೊ Avogadro law ಏನು ಹೇಳಿದ್ರು ಅವರು? ಸ್ಟೇಟ್ಸ್ ದ್ಯಾಟ್ ಈಕ್ವಲ್ ವಾಲ್ಯೂಮ್ಸ್ ಆಫ್ ಆಲ್ ಗ್ಯಾಸಸ್, ಎಲ್ಲ ಗ್ಯಾಸು ಒಂದು ಈಕ್ವಲ್ ವಾಲ್ಯೂಮ್ ಅಟ್ ಸೇಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರು ಟೆಂಪ್ರೇಚರು ಸೇಮ್ ಇದ್ದರೆ ದೇ ಶುಡ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ 1 ಲೀಟರ್ ಆಫ್ ಗ್ಯಾಸ್ ತೊಗೊಂಡ್ರೆ, ಯಾವುದೇ ಗ್ಯಾಸ್ ತೊಗೊಳ್ಳಿ, ಅದೇ ಟೆಂಪ್ರೇಚರ್ ಅದೇ ಪ್ರೆಷರ್ ಇದ್ದರೆ ಅಷ್ಟೇ ಮಾಲಿಕ್ಯೂಲ್ ಇರುತ್ತೆ ಅಂತ ಹೇಳ್ತಾರೆ. ಮಾಲಿಕ್ಯೂಲ್ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಲ್ಲ, ಮಾಲಿಕ್ಯೂಲ್ ಸೈಜ್ ಮೇಲೆ ಡಿಪೆಂಡ್ ಆಗಲ್ಲ, ವಾಲ್ಯೂಮು
ಟೆಂಪ್ರೇಚರ್, ಪ್ರೆಷರ್ ಮತ್ತು ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ Avogadro's number, which was named in his because of his contribution, it was named after him. This is the number of molecules in 1 mole, or number of atoms in 1 mole, or number of ions in 1 mole. So 6.022 multiplied by 10 power 23. So Avogadro's law. Avogadro's law ಮತ್ತೆ Avogadro's number. So ಇದು 37. 38. 38ಅಲ್ಲಿ ಎ ಮತ್ತು ಬಿ ಪಾರ್ಟ್ ಇದೆ. ಸೊ ಎ ಪಾರ್ಟಲ್ಲಿ ನಿಮಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಫ್ರೀಕ್ವೆನ್ಸಿ ಆಫ್ FM ಆಲ್ ಇಂಡಿಯಾ ರೇಡಿಯೋ ಹಾಸನ್ ಇಸ್ 1020 ಕಿಲೋ ಹರ್ಟ್ಸ್. ಕಿಲೋ ಹರ್ಟ್ಸ್ ಅಂದರೆ ಮಲ್ಟಿಪ್ಲೈಡ್ ಬೈ 1000 ಹರ್ಟ್ಸ್. Calculate the wavelength of electromagnetic radiation emitted by the transmitter. ಸೊ ಎನಿ ವೇವ್ ನೀವು ತೊಗೊಂಡ್ರೆ, ಯಾವುದೇ ವೇವ್ ತೊಗೊಂಡ್ರು ಅದರ ಫಾರ್ಮುಲಾ V, which is the speed of the wave, is equal to frequency multiplied by wavelength. So F multiplied by lambda. So electromagnetic radiation alli speed of light is, or speed of the wave is speed of light, which is 3 times 10 power 8 meters per second. 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಸ್ಪೀಡ್ ಆಫ್ ಲೈಟ್ ಗೊತ್ತು, ಅಥವಾ ವಿ ಗೊತ್ತು. ಎಫ್ ಆಲ್ರೆಡಿ ಕೊಟ್ಟಿದ್ದಾರೆ 1020 ಅಂತ. ಲ್ಯಾಂಬ್ಡಾ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಯೋದು? ವಿ ಬೈ ಎಫ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 294 ಮೀಟರ್ ಅಂತ ಬರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟು 10 ಪವರ್ 3 ಅಂತ ಬರೆದಿದ್ದೀವಿ. ಯಾಕೆ? ಬಿಕಾಸ್ ಕಿಲೋ ಹರ್ಟ್ಸ್, ಕಿಲೋ ಅಂದರೆ 1000 ಹರ್ಟ್ಸ್. ಸೊ ಅದನ್ನು ಬರೆದಿದ್ದೀವಿ. ಇದನ್ನು ನೀವು ಎವ್ಯಾಲ್ಯೂಯೇಟ್ ಮಾಡಿದ್ರೆ ನಿಮಗೆ 294 ಅಂತ ಸಿಗುತ್ತೆ. ಸೊ ಕ್ವೆಶನ್ ಎ. ಲೆಟ್ಸ್ ಲುಕ್ ಅಟ್ ಕ್ವೆಶನ್ ಬಿ. ಸೊ 38B, Rydberg's equation ಬರೀರಿ, explain the terms. Write Rydberg's equation and explain the terms. ಇದು question. What is Rydberg's equation? Rydberg's equation actually gives the relationship between the wavelength of a spectral line and energy level. So for hydrogen ಈ ಥರ ಇದೆ ಅದರದ್ದು equation. ಇದರಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಆ ವಿ ಡ್ಯಾಶನ್ನು ನಾವು ವೇವ್ ನಂಬರ್ ಅಂತ ಹೇಳ್ತೀವಿ. ಲ್ಯಾಂಬ್ಡಾ ಇಸ್ ದಿ ವೇವ್ ಲೆಂತ್. ಸೊ ಇಟ್ಸ್ 1 by wavelength is ವಿ ಡ್ಯಾಶ್. ಸೊ ಇಟ್ಸ್ ದಿ ವೇವ್ ಲೆಂತ್ ಆಫ್ ದಿ ಎಮಿಟೆಡ್ ರೇಡಿಯೇಷನ್. RH Rydberg's ಕಾನ್ಸ್ಟೆಂಟ್ ಫಾರ್ ಹೈಡ್ರೋಜನ್ ಇದು. ಅದರದ್ದು ವ್ಯಾಲ್ಯೂ 1.097 multiplied by 10 power 7 per meter. ಇದು Rydberg's ಕಾನ್ಸ್ಟೆಂಟ್. ಆ N1 N2 ಏನು? N1 is the final energy level. ಸೊ ಎಲೆಕ್ಟ್ರಾನ್ ಜಂಪ್ ಆದಾಗ ಸ್ಪೆಕ್ಟ್ರಲ್ ಲೈನ್ ಎಮಿಟ್ ಆಗೋದು. ಸೊ ಎಲೆಕ್ಟ್ರಾನ್ ಜಂಪ್ ಆಗುವಾಗ, ಟ್ರಾನ್ಸಿಷನ್ ಆದಾಗ ಫೈನಲ್ ಎನರ್ಜಿ ಲೆವೆಲ್ ಇಸ್ N1, ಇನಿಷಿಯಲ್ ಎನರ್ಜಿ ಲೆವೆಲ್ ಇಸ್ N2. ಸೊ ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋದಾಗ ಎಲೆಕ್ಟ್ರಾನು ಆಮೇಲೆ ಮೇಲಿಂದ ಕೆಳಗೆ ಬರುತ್ತೆ. ಸೊ ಆ ಮೇಲಿಂದ ಕೆಳಗೆ ಬರುವಾಗ ವೇವ್ ಲೆಂತು ರೇಡಿಯೇಷನ್ ಎಮಿಟ್ ಆಗೋದು. ಸೊ ಫೈನಲ್ ಎನರ್ಜಿ ಲೆವೆಲ್ ಈಸ್ ಯೂಶ್ವಲಿ ಲೋವರ್ ದ್ಯಾನ್ initial energy level. So ಇದು Rydberg's equation. These are the terms. Next 39A. Principal quantum number ಕೊಟ್ಟಿದ್ದಾರೆ, n equals 3. Write all the possible values of L, M and S when n equals 3 in an atom. So azimuthal, magnetic ಮತ್ತು spin quantum number ಹೇಳಬೇಕು. So n 3 ಆದರೆ possible values of azimuthal quantum number is 0 to n minus 1. So n3 ಆದರೆ the values are 0, 1 and 2 because n minus 1 is 2. Next, possible values of m. m ಏನು? It depends upon L value. So minus L ಇಂದ plus L ತನಕ ಅಂತ ಹೇಳ್ತೀವಿ. So minus L ಅಂದರೆ ಏನಾಗುತ್ತೆ? ಸೊ ಪ್ರತಿ L ವ್ಯಾಲ್ಯೂ ನೋಡಬೇಕಾಗತ್ತೆ. ಸೊ when L is 0, then m is only 0. ಯಾಕಂದರೆ -0 + 0 0 ಎಲ್ಲ ಒಂದೇ.
when L is 1, then M is actually equal to -1, 0 and +1. -1, minus L is -1, ಮಧ್ಯದಲ್ಲಿ 0 and plus L is +1. L is 2. ಅರ್ಥ ಏನು? -2 ಇಂದ +2. M0 ಇದ್ದರೆ ಅದು S ಆರ್ಬಿಟಲ್. M -1, 0, +1 ಇದ್ದರೆ ಅದು P ಆರ್ಬಿಟಲ್. ಆಮೇಲೆ L2 ಇದ್ದಾಗ ಇಟ್ ಈಸ್ D ಆರ್ಬಿಟಲ್, SPDF ಆ ಥರ. ಫೈನಲಿ ಸ್ಪಿನ್ ವ್ಯಾಲ್ಯೂ. ಸ್ಪಿನ್ ವ್ಯಾಲ್ಯೂ ಇಸ್ ಆಲ್ವೇಸ್ ±12. ಒಂದು +12 ಇರುತ್ತೆ, ಇಲ್ಲ -12 ಇರುತ್ತೆ. ಸೊ S ಕ್ಯಾನ್ ಬಿ +12 or -12. ಇದು ನಿಮಗೆ ಒಂದು ಕ್ವಾಂಟಮ್ ನಂಬರ್ ಕೊಟ್ಟರೆ ಇನ್ನು ಉಳಿದಿದ್ದ ಕ್ವಾಂಟಮ್ ನಂಬರ್ ಕಂಡುಹಿಡಿಯೋಕ್ಕೆ ಮೆಥಡ್. ಲೆಟ್ಸ್ ಲುಕ್ ಅಟ್ 39B. ಸೊ 39B ಅಲ್ಲಿ ಏನು? ಅಟಾಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಯು ಅಟಾಮಿಕ್ ನಂಬರ್ ಆ್ಯಂಡ್ ಅಟಾಮಿಕ್ ಮಾಸ್. ದೇ ಹ್ಯಾವ್ ಆಸ್ಕ್ಡ್ ಯು ಟು ಫೈಂಡ್ ಹೌ ಮೆನಿ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಪ್ರೆಸೆಂಟ್. ಎಷ್ಟಿದೆ ಪ್ರೋಟಾನ್, ಎಷ್ಟಿದೆ ನ್ಯೂಟ್ರಾನ್. ವಾಟ್ ಈಸ್ ಅಟಾಮಿಕ್ ನಂಬರ್? ಅಟಾಮಿಕ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಎಷ್ಟು ಪ್ರೋಟಾನ್ ಇರುತ್ತೋ ಅದಕ್ಕೆ ನಾವು ಅಟಾಮಿಕ್ ನಂಬರ್ ಅಂತ ಹೇಳೋದು. ಇಲ್ಲಿ ಎಷ್ಟಿದೆ? 29. Because atomic number Z is 29. So number of protons is 29. Neutrons ಏನು? Number of neutrons plus number of protons is atomic mass. ಒಂದು ಆಟಮ್ದು ಮಾಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಆ್ಯಡ್ ಮಾಡಬೇಕು. ಎಲೆಕ್ಟ್ರಾನ್ ಇಸ್ ವೆರಿ ಲೈಟ್ ವೆಯ್ಟ್, ಸೊ ಅದಕ್ಕೆ ನಾವು ಎಲೆಕ್ಟ್ರಾನ್ ಇಗ್ನೋರ್ ಮಾಡ್ತೀವಿ. ನ್ಯೂಟ್ರಾನ್ ಆ್ಯಂಡ್ ಪ್ರೋಟಾನನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಅಟಾಮಿಕ್ ಮಾಸ್ ಸಿಗುತ್ತೆ. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಪ್ಲಸ್ 29, ಯಾಕೆ 29 ಪ್ರೋಟಾನ್ಸ್ ಇದೆ ಅಂತ ಗೊತ್ತು, is equal to atomic mass, which is 64. ಸೊ ಅದರ ಅರ್ಥ 64 minus 29 is 35. ಸೊ 29 ಪ್ರೋಟಾನ್ಸ್ ಇದೆ, 35 ನ್ಯೂಟ್ರಾನ್ಸ್ ಇದೆ. ಸೊ ನ್ಯೂಟ್ರಾನ್ಸ್ ಯೂಶಲಿ ಪ್ರೋಟಾನ್ಸ್ ಇರೋಷ್ಟೇ ಇರಬೇಕು ಅಂತಿಲ್ಲ, ಯಾಕಂದರೆ ಐಸೋಟೋಪ್ಗಳು ಇರುತ್ತಲ್ವಾ ಅದಕ್ಕೆ. ಸೊ ಈ ಕೇಸಲ್ಲಿ 29 and 35 ಇದೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್. 40th ಕ್ವೆಶನ್. ಐಡಿಯಲ್ ಗ್ಯಾಸ್ ಇಕ್ವೇಷನನ್ನು ಡಿರೈವ್ ಮಾಡಿ. ಐಡಿಯಲ್ ಗ್ಯಾಸ್ ಇಕ್ವೇಷನ್ ಅಂದರೆ PV = nRT. ಅದನ್ನು ಡಿರೈವ್ ಮಾಡಿ. ಸೊ ಫಸ್ಟು ಬಾಯ್ಲ್ಸ್ ಲಾ ಏನು ಹೇಳುತ್ತೆ? ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಅಮೌಂಟ್, ವಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಅಂದರೆ ಪ್ರೆಷರ್ ಮತ್ತು ವಾಲ್ಯೂಮನ್ನು ಮಲ್ಟಿಪ್ಲೈ ಮಾಡಿದ್ರೆ ಕಾನ್ಸ್ಟೆಂಟ್ ಇರುತ್ತೆ. PV ಈಸ್ ಕಾನ್ಸ್ಟೆಂಟ್. ಯಾವಾಗ? ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರಬೇಕು ಮತ್ತು ನಂಬರ್ ಆಫ್ ಮೋಲ್ಸ್ ಅಥವಾ ವಾಲ್ಯೂಮ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂತೀನಿ, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರಬೇಕು ಮತ್ತು ನಂಬರ್ ಆಫ್ ಮೋಲ್ಸ್ ಕಾನ್ಸ್ಟೆಂಟ್ ಇರಬೇಕು, ಅಮೌಂಟ್ ಕಾನ್ಸ್ಟೆಂಟ್ ಇರಬೇಕು. ಚಾರ್ಲ್ಸ್ ಲಾ ಏನು ಹೇಳುತ್ತೆ? ನೀವು ಟೆಂಪ್ರೇಚರನ್ನು ಚೇಂಜ್ ಮಾಡ್ಬೋದು, ಬಟ್ ಪ್ರೆಷರ್ ಮತ್ತು ಅಮೌಂಟನ್ನು ಸೇಮ್ ಇಟ್ಟರೆ ಆವಾಗ ವಾಲ್ಯೂಮ್ ಇಸ್ ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಸೊ ಪ್ರೆಷರ್ ಮತ್ತು ಅಮೌಂಟ್ ಸೇಮ್ ಇಟ್ಟಾಗ ವಾಲ್ಯೂಮ್ ಇಸ್ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಇದು ಚಾರ್ಲ್ಸ್ ಲಾ. ಅವಾಗಡ್ರೋಸ್ ಲಾ ಏನು ಹೇಳುತ್ತೆ? ನೀವು ಪ್ರೆಷರ್ ಮತ್ತು ಟೆಂಪ್ರೇಚರನ್ನು ಕರೆಕ್ಟಾಗಿ ಕಾನ್ಸ್ಟೆಂಟ್ ಇಟ್ಟರೆ, ಕಾನ್ಸ್ಟೆಂಟ್ ಪ್ರೆಷರ್, ಕಾನ್ಸ್ಟೆಂಟ್ ಟೆಂಪ್ರೇಚರ್, ವಾಲ್ಯೂಮ್ ಇಸ್ ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಮೋಲ್ಸ್. ಎಷ್ಟು ಅಮೌಂಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಾಲ್ಯೂಮ್. ಮೂರನ್ನು ಕಂಬೈನ್ ಮಾಡಿದ್ರೆ ಏನಾಗುತ್ತೆ? ಮೂರನ್ನು ಕಂಬೈನ್ ಮಾಡಿದ್ರೆ ಏನು ಹೇಳ್ಬೋದು? ವಾಲ್ಯೂಮು ಡಿರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಮೌಂಟ್ ಆ್ಯಂಡ್ ಟೆಂಪ್ರೇಚರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಸೊ ಇದನ್ನು ಈಕ್ವೇಷನ್ ಥರ ಬರೆದ್ರೆ ಒಂದು ಕಾನ್ಸ್ಟೆಂಟ್ ಹಾಕಬೇಕು. ಸೊ ವಿ ರೈಟ್ V = RNT / P. R ಏನಲ್ಲಿ ಇಟ್ ಈಸ್ ನೋನ್ ಆಸ್ ಗ್ಯಾಸ್ ಕಾನ್ಸ್ಟೆಂಟ್.
ಸೊ ಪಿ ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡೋದ್ರೆ ಪಿ ವಿ ಈಕ್ವಲ್ಸ್ ಎನ್ ಆರ್ ಟಿ ವಿಚ್ ಈಸ್ ದಿ ಐಡಿಯಲ್ ಗ್ಯಾಸ್ ಈಕ್ವೇಷನ್ ಸಿಗುತ್ತೆ. 40b. Name two types of forces which determine the physical state of substances. Physical state, gas, liquid, solid, ಇದನ್ನು ಯಾರು ಡಿಟರ್ಮಿನ್ ಮಾಡ್ತಾರೆ? What are the forces that determine? This is actually determined by the balance of what? Intermolecular forces. ಅಂದರೆ ಮಾಲಿಕ್ಯೂಲ್ಗೆ ಮಧ್ಯೆ ಇರುವಂತಹ ಫೋರ್ಸಸ್ಸು ಮತ್ತು ಥರ್ಮಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್, ಹೀಟ್ ಎಷ್ಟಿರುತ್ತೆ ಮಾಲಿಕ್ಯೂಲ್ಸ್, ಅದು ಇವೆರಡರ ಬ್ಯಾಲೆನ್ಸು ಡಿಸೈಡ್ಸ್ ದ ಸ್ಟೇಟ್ ಆಫ್ ದ ಮ್ಯಾಟರ್. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಮತ್ತು ಥರ್ಮಲ್ ಎನರ್ಜಿ ಬ್ಯಾಲೆನ್ಸ್ ಅಂದರೆ ಒಂದು ಜಾಸ್ತಿ ಇದ್ದರೆ ಇನ್ನೊಂದು ಕಮ್ಮಿ ಇದ್ದರೆ ಬೇರೆ ಬೇರೆ ಸ್ಟೇಟ್ ಇರುತ್ತೆ. ನೋಡೋಣ. ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಂದರೆ ಏನು? ವಾಟ್ ಆರ್ ದೇ? ದೇ ಆರ್ ದ ಫೋರ್ಸಸ್ ಆಫ್ ಅಟ್ರಾಕ್ಷನ್, ಅದು ಒಟ್ಟಿಗೆ ಇಡುತ್ತೆ. ದೇ ಆಲ್ಸೋ ಫೋರ್ಸಸ್ ಆಫ್ ರಿಪಲ್ಷನ್. ಸೊ ಕೆಲವು ಅಟ್ರಾಕ್ಟಿವ್ ಫೋರ್ಸಸ್ ಇದೆ ಅದರಲ್ಲಿ, ಕೆಲವು ರಿಪಲ್ಸಿವ್ ಫೋರ್ಸಸ್ಸು ಇದೆ. ಸೊ ದೇ ಆರ್ ಬಿಟ್ವೀನ್ ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್, ಅಂದರೆ ಆಟಮ್ ಮತ್ತು ಮಾಲಿಕ್ಯೂಲ್ ಇಂಟರಾಕ್ಟ್ ಆದಾಗ ಅದು ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಇರುತ್ತೆ. ಅಟ್ರಾಕ್ಷನ್ ಇರುತ್ತೆ, ರಿಪಲ್ಷನ್ನು ಇರುತ್ತೆ. ಥರ್ಮಲ್ ಎನರ್ಜಿ ಅಂದರೆ ಏನು? is the energy of a body arising from motion of its atoms or molecules. ನೀವು ಇದು ಕಲ್ತಿರ್ತೀರ, ಮಾಲಿಕ್ಯೂಲ್ಸು ತುಂಬ ಅಲ್ಲಾಡಿದ್ರೆ ಬಿಸಿ ಇರುತ್ತೆ, ಅಲ್ಲಾಡಲಿಲ್ಲ ಅಂದರೆ ಆಸಿಲೇಷನ್ ಕಮ್ಮಿ ಇದ್ದರೆ ತಣ್ಣಗಿರುತ್ತೆ. ಸೊ ದಟ್ ಈಸ್ ಥರ್ಮಲ್ ಎನರ್ಜಿ. ಮಾಲಿಕ್ಯೂಲ್ಸ್ ಅಲ್ಲಾಡ್ತಾ ಇರ್ಬೋದು, ಪ್ಲಸ್ ಅದಕ್ಕೆ ಎರಡು ಮಾಲಿಕ್ಯೂಲ್ಗಳು ಮತ್ತು ಸುಮಾರು ಮಾಲಿಕ್ಯೂಲ್ ಮಧ್ಯೆ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಇರುತ್ತೆ. ಇವೆಲ್ಲರ ಬ್ಯಾಲೆನ್ಸು ಡಿಸೈಡ್ಸ್ ವಾಟ್ ಇಸ್ ದ ಸ್ಟೇಟ್. ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಟೆಂಡ್ ಟು ಕೀಪ್ ದ ಮಾಲಿಕ್ಯೂಲ್ಸ್ ಟುಗೆದರ್, ಯಾಕಂದರೆ ಯೂಶಲಿ ಅಟ್ರಾಕ್ಟಿವ್ ಫೋರ್ಸ್ ಇಸ್ ಮೋರ್ ದ್ಯಾನ್ ರಿಪಲ್ಸಿವ್ ಫೋರ್ಸ್. ಥರ್ಮಲ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಟೆಂಡ್ಸ್ ಟು ಕೀಪ್ ದ ಮಾಲಿಕ್ಯೂಲ್ಸ್ ಅಪಾರ್ಟ್. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅವುಗಳನ್ನು ಒಟ್ಟಿಗೆ ಇಡಲು ಟ್ರೈ ಮಾಡುತ್ತೆ. ಹೀಟ್ ಜಾಸ್ತಿ ಆಗ್ತಿದ್ದಂಗೆ ಅದು ದೂರ ಹೋಗೋಕ್ಕೆ ಟ್ರೈ ಆಗುತ್ತೆ. ಸೊ ನೀವು ಜ್ಞಾಪಕ ಇರ್ಬೋದು, ಸಾಲಿಡಲ್ಲಿ ರಿಜಿಡ್ ಸ್ಟ್ರಕ್ಚರ್ ಇರುತ್ತೆ, ಮೂವ್ ಆಗೋಕ್ಕೆ ಸಾಧ್ಯ ಇಲ್ಲ. ಲಿಕ್ವಿಡಲ್ಲಿ ಸ್ವಲ್ಪ ಮೂವ್ ಆಗ್ಬೋದು, ಗ್ಯಾಸಲ್ಲಿ ಫುಲ್ ಸೆಪ್ರೇಟ್ ಆಗಿರುತ್ತೆ. ಸೊ ಈ ಬ್ಯಾಲೆನ್ಸ್ ಬಿಟ್ವೀನ್ ದ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ವಿಚ್ ಕೀಪ್ಸ್ ದ ಮಾಲಿಕ್ಯೂಲ್ಸ್ ಟುಗೆದರ್ ಆ್ಯಂಡ್ ದ ಥರ್ಮಲ್ ಎನರ್ಜಿ ಡಿಸೈಡ್ಸ್ ವಾಟ್ ಇಸ್ ದ ಫಿಸಿಕಲ್ ಸ್ಟೇಟ್. ಇಸ್ ದಿ ಆನ್ಸರ್ ಫಾರ್ 40b. ಸೊ ಅಲ್ಲಿಗೆ ನಾವು 31ರಿಂದ 40 ಕ್ವೆಶನನ್ನು ಈ ವಿಡಿಯೋಲಿ ನೋಡ್ತೀವಿ. ಸೊ ವಿ ಸಾಲ್ವ್ ದಿ ಕ್ವೆಶನ್ಸ್ ಫ್ರಮ್ 31 to 40. The next video we'll try to solve the next set of questions. Thanks for watching. See you soon. Bye.